ನನ್ ಶುಗರು ಕಂಟ್ರೋಲ್ ಅಲ್ಲಿ ಇದೆಯಲ್ಲ, ಮಾತ್ರೆ ನಿಲ್ಲಿಸಬಹುದಾ ಅಂತ ಸಾಕಷ್ಟು ಜನ ಪೇಷಂಟು ಬಂದು ನನಗೆ ಕೇಳ್ತಾರೆ. ದಿಸ್ ಇಸ್ ಅ ವೆರಿ ಕಾಮನ್ ಕ್ವೆಶ್ಚನ್. ಎಲ್ರ ಮನಸ್ಸಲ್ಲಿ ಏನಪ್ಪಾ ಈಗ ನಾನು ಮಾತ್ರೆ ಕಂಟಿನ್ಯೂ ಮಾಡಿದ್ರೆ ಲೋ ಆಗ್ಬಿಡ್ಬೋದಲ್ಲ ಅಥವಾ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಭೀತಿ ಒಂದ್ ಕಡೆ. ಇನ್ನೊಂದು, ಮಾತ್ರೆ ಅಂದ್ರೆ ಎಲ್ರಿಗೂ ಒಂಥರ ಬೇಸರ. ಬಟ್ ಅವ್ರು ತಿಳ್ಕೋಬೇಕು ಫಸ್ಟ್, ಮಾತ್ರೆ ತಗೊಳ್ಳೋದ್ರಿಂದ ಅವ್ರಿಗೆ ಶುಗರ್ ಕಂಟ್ರೋಲ್ ಆಗ್ತಾ ಇದೆ. ಟಾರ್ಗೆಟ್ ಆರ್ಗನ್ ಹಾರ್ಟು, ಕಿಡ್ನಿ, ಲಿವರು, ಲಂಗ್ಸು, ನರ್ವ್ಸು, ಬ್ರೈನು ಎಲ್ಲ ಸೇಫ್ ಆಗಿರುತ್ತೆ. ಒಂಥರ ಮಾತ್ರೆ ತಗೊಳ್ಳೋದು ಹೆಲ್ಮೆಟ್ ಹಾಕೊಂಡಂಗೆ. ಬಟ್ ಇದನ್ನ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಕಂಟ್ರೋಲ್ ಬಂದ ತಕ್ಷಣ ನಿಲ್ಲಿಸ್ಬೋದಾ ಅಂತ ಕೇಳ್ತಾರೆ. ಇದು ಹೆಂಗಾಯ್ತು ಅಂದ್ರೆ, ನೋಡಿ ಸಾಕಷ್ಟು ಬೆಳಕಿದೆಯಲ್ಲ, ನನ್ KEB ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ನಾನು ಯಾಕಪ್ಪ ಸ್ವಿಚ್ ಆನ್ ಮಾಡ್ಲಿ ಅಂದ್ರೆ ಏನಾಯ್ತು ಈಗ? ಕತ್ಲಾಯ್ತು. ಹಾಗೇನೆ ಶುಗರ್ ಕಂಟ್ರೋಲ್ ಇದೆ ಅನ್ಬಿಟ್ಟು ನಾವು ಮಾತ್ರೆನ ನಿಲ್ಲಿಸ್ಬಿಟ್ರೆ ಶುಗರ್ ಕಂಟ್ರೋಲು ತಪ್ಪುತ್ತೆ. ಸೊ ನೀವು ಸಡನ್ ಆಗಿ ಮಾತ್ರೆನ ಯಾವತ್ತೂ ನಿಲ್ಸಕ್ ಹೋಗ್ಬಿಡಿ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಅವ್ರೇನ್ ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ ನಿಮ್ಗೆ ಎಷ್ಟು ದಿನ ಡಯಾಬಿಟಿಸ್ ಇದೆ, ಯಾವ ಮಾತ್ರೆ ತಗೋತಿದ್ರಿ, ಏನಕ್ಕೆ ಹಿಂಗಾಯ್ತು, ಎಲ್ಲಾನು ಡಿಸೈಡ್ ಮಾಡ್ತಾರೆ. ಅವಶ್ಯಕತೆ ಬಿದ್ರೆ ಖಂಡಿತ ಅವರು ನಿಲ್ಲಿಸ್ತಾರೆ. ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಒಂದು ರಿವರ್ಸಲ್ ಮತ್ತೆ ರೆಮಿಷನ್ ಅನ್ನೋದು ಇರುತ್ತೆ. ರೆಮಿಷನ್ ಅಂತ ಹೇಳಿದ್ರೆ 3 ತಿಂಗಳು ನಿಮ್ಗೆ ಸತತವಾಗಿ ಫಾಸ್ಟಿಂಗು, ಪೋಸ್ಟ್ ಪ್ರ್ಯಾಂಡಿಯಲ್ ನಾರ್ಮಲ್ ಲೆವೆಲ್ಗಿನ್ನ ಕಡಿಮೆ ಇದ್ದು, HbA1c ಸಹ ನಾರ್ಮಲ್ ರೇಂಜು ಅಂದ್ರೆ ನಿಮಗೆ 5.7 ಗಿನ್ನ ಕಡಿಮೆ ಇದ್ರೆ, ಯಾವುದು ಔಷಧಿ ತಗೊಳ್ಳೋ ಅವಶ್ಯಕತೆ ಇಲ್ಲದೆ ಹೋದ್ರೆ ಅದನ್ನ ನಾವು ರೆಮಿಷನ್ ಅಂತ ಕರಿತೀವಿ. ರೆಮಿಷನ್ ಅಂದ್ರೂ ತಿರ್ಗಾ ಬರ್ಬಹುದು. ಡಯಾಬಿಟಿಸ್ ಇಸ್ ಎ ಡಿಸೀಸ್ ವೇರ್ ದರ್ ಇಸ್ ರೆಮಿಷನ್ ಅಂಡ್ ಎಕ್ಸಾಸರ್ಬೇಷನ್. ಅದಕ್ಕೆ ನೀವು ಯಾವತ್ತೂ ಡಿಸೈಡ್ ಮಾಡಕ್ ಹೋಗ್ಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಖಂಡಿತ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಡಯಾಬಿಟಿಸು ನಿಮಗೆ ಕಂಟ್ರೋಲ್ ಬಂದಿದೆ ಅಂದ್ರೆ ನಿಮ್ ಮೆಡಿಸಿನ್ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಇದೇ ತರ ಹೆಚ್ಚಿಗೆ ತಿಳ್ಕೊಳಕ್ಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಾರ್.